ಕಾಂಗ್ರೆಸ್ ಸಮಾವೇಶದಲ್ಲಿ ಬಿಜೆಪಿ ಕಾರ್ಯಕರ್ತೆಯರು ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ದಕ್ಕೆ ಕೆಪಿಸಿಸಿ ಅಧ್ಯಕ್ಷರ ಕೆಂಡಾಮಂಡಲ. ಬಿಜೆಪಿ ನಾಯಕರಿಗೆ ಸವಾಲು. ಅವರು ಒಂದೇ ಒಂದು ಸಭೆ ನಿಮ್ದು ಮಾಡೋದಕ್ಕೆ ಬಿಡೋದಿಲ್ಲ, ನೋಡ್ತಾ ಇರಿ ಅಂತ. ಇದೇ ವರ್ತನೆಯನ್ನ ಮುಂದುವರಿಸಿದ್ರೆ ಹುಷಾರ್. ರಾಜ್ಯದಲ್ಲಿ ಬಿಜೆಪಿಗೆ ಒಂದೇ ಒಂದು ಸಭೆ ಮಾಡೋದಕ್ಕೆ ಬಿಡಲ್ಲ. ಬಹಿರಂಗವಾಗಿ ಎಚ್ಚರಿಕೆ ಕೊಟ್ಟು ಬಿಜೆಪಿ ಮತ್ತು ವಿರೋಧ ಪಕ್ಷದ ಎಲ್ಲ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಈ ರೀತಿ ಈ ಪ್ರವೃತ್ತಿ ನಿಮ್ದು ನಡೀತಾ ಇದ್ರೆ ಇಡೀ ರಾಜ್ಯದಲ್ಲಿ ನಿಮ್ಮ ಒಂದು ಸಭೆನೂ ಮಾಡಕ್ ಬಿಡಲ್ಲ. ಇದು ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿಜ್ಞೆ, ಇದು ತಿಳ್ಕೊಳ್ಳಿ. ನೋ ಪಾಯಿಂಟ್ ಆಫ್ ಟೈಮ್ ವಿಲ್ ನಾಟ್ ಅಲೋ ಎ ಸಿಂಗಲ್ ಪ್ರೋಗ್ರಾಮ್ ಆಫ್ ದಿ ಅಪೋಸಿಷನ್ ಪಾರ್ಟಿ ಟು ಬಿ ಡನ್ ಇನ್ ಕರ್ನಾಟಕ ಇಫ್ ದಿಸ್ ಆಟಿಟ್ಯೂಡ್ ಕಂಟಿನ್ಯೂಸ್. ಇವತ್ತು ನಮ್ಮ ಕಾರ್ಯಕರ್ತಕ್ಕೆ ನಾನು ಒಂದು ಕೂಗನ್ನ ಸಂದೇಶವನ್ನ ಕೊಡಬೇಕಾಗ್ತದೆ. ನೀವು ಹೋಗಿ ನಿಮ್ಮಿಂದ ಬೆಲೆ ಏರಿಕೆ ಆಗಿದ್ದು ಇದಕ್ಕೆ ಫಸ್ಟ್ ಉತ್ತರ ಕೊಡಿ. ನಮ್ಮ ಬೆಳಗಾವಿ ರಿಪೋರ್ಟರ್ ಅನಿಲ್ ಕಾಜ್ಗಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನನ್ನ ಕೊಲ್ಲಿಗೆ ಪ್ರಶಾಂತ್ ನಾಥ್ ಕೂಡ. ಅನಿಲ್ ಹತ್ರನೇ ಮೊದಲಿಗೆ ಹೋಗ್ತಾ ಇದ್ದೀನಿ. ಅನಿಲ್, ಅದು ಹೆಂಗ್ರಿ ಬಿಜೆಪಿ ಕಾರ್ಯಕರ್ತರನ್ನ ಒಳಗೆ ಬಿಟ್ರಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಪಾಪ DCP ಮೇಲೆ ಕೂಗಾಡ್ತಾರೆ. ಬಿಜೆಪಿ ಕಾರ್ಯಕರ್ತರು ನಾವು ಬಿಜೆಪಿ ಅವರು ಅಂತ ಹಣೆಗೆ ಬೋರ್ಡ್ ಹಾಕೊಂಡ್ ಬಂದಿರ್ತಾರೇನ್ರಿ, ಅಥವಾ ಬಿಜೆಪಿ ಶಾಲ್ ಹಾಕೊಂಡ ಬಂದಿರ್ತಾರೆ? ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯದಲ್ಲಿ ಕಾರ್ಯಕರ್ತರ ರೀತಿಯಲ್ಲಿ ಬಂದು ಕೂತ್ಕೊಂಡಿರ್ತಾರಪ್ಪ ಅವರು. ಇದೇನು ಪ್ರೀ ಡಿಸೈಡೆಡ್ಡಾ? ಅವರೇನು ಪ್ರತಿಭಟನೆ ಮಾಡಿ ಪೊಲೀಸರು ವಶಕ್ಕೆ ತಗೊಂಡಿದಾರಲ್ಲ ಲೇಡಿ, ಬಿಜೆಪಿಯಲ್ಲಿ ಏನಾದ್ರು ಜವಾಬ್ದಾರಿ ಇದೆಯಾ ಅವ್ರಿಗೆ? ಶಿಲ್ಪಾ ಕೇಕರೆ ಹೌದು ಅಜಿತ್, ಏನು ಬಿಜೆಪಿ ರಾಜ್ಯ ಸರ್ಕಾರ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದೆ. ಅದಕ್ಕೆ ಕೌಂಟರ್ ಆಗಿ ಇವತ್ತು ಕೇಂದ್ರ ಸರ್ಕಾರ ವಿರುದ್ಧ ಕಾಂಗ್ರೆಸ್ ಕೂಡ ಪ್ರತಿಭಟನಾ ಸಮಾವೇಶವನ್ನು ಮಾಡಿತ್ತು. ಇವತ್ತು ಬೆಳಗಾವಿಯ ಶಿಪಿಯಾರ್ಡ್ ಮೈದಾನದಲ್ಲಿ ನಡೆದಂತಹ ಈ ಒಂದು ಪ್ರತಿಭಟನಾ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಅನೇಕ ಹಿರಿಯ ಸಚಿವರು ಹಾಗೂ ಶಾಸಕರು ಕೂಡ ಪಾಲ್ಗೊಂಡಿದ್ರು. ಈ ಸಂದರ್ಭದಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಮಾತನಾಡಿದ್ರು, ಸತೀಶ್ ಜಾರಕಿಹೊಳಿ ಮಾತನಾಡಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ರು, ಇತ್ತ DCM DK ಶಿವಕುಮಾರ್ ಮಾತನಾಡಿದ್ರು. ಕೂಡ ಆ ಬಿಜೆಪಿ ಕಾರ್ಯಕರ್ತರು ಅಲ್ಲಿ ಎಂಟ್ರಿ ಆಗಿರಲಿಲ್ಲ. ಯಾವಾಗ ಸಿದ್ದರಾಮಯ್ಯನವರು ಭಾಷಣ ಮಾಡಕ್ಕೆ ಆರಂಭ ಮಾಡ್ತಾರೆ ಆ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತ ಈ ಸಕ್ರಿಯ ಶಿಲ್ಪಾ ಸಕ್ರಿಯ ಕಾರ್ಯಕರ್ತ ಎಲ್ಲಾ ಪ್ರತಿಭಟನೆಯಾಗಿರ್ಬೋದು, ಎಲ್ಲಾ ಸಭೆ ಸಮಾರಂಭಗಳಲ್ಲಿ ಅವರೇ ನೇತೃತ್ವ ವಹಿಸಿ ಪ್ರತಿಭಟನೆಯನ್ನ ಮಾಡ್ತಿರ್ತಾರೆ. ಹೀಗಾಗಿ ಅವರು ಕೂಡ ಏಕಾಏಕಿಯಾಗಿ ಸಿದ್ದರಾಮಯ್ಯನವರ ವಿರುದ್ಧ ಘೋಷಣೆ ಕೂಗುವ ಜೊತೆಗೆ ಕಪ್ಪು ಬಟ್ಟೆಯನ್ನ ಪ್ರದರ್ಶಿಸುವ ಕೆಲಸವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲದ ವಾತಾವರಣ ಸಭೆಯಲ್ಲಿ ನಡೀತು. ಕೆಲ ಹೊತ್ತು ಸಿದ್ದರಾಮಯ್ಯನವರೇ ಭಾಷಣ ಸ್ಥಗಿತಗೊಳಿಸಿದ್ರು. ಅಲ್ಲಿ ಮುಂಭಾಗದಲ್ಲಿ ನಿಯೋಜನೆಗೊಂಡಂತಹ ಧಾರವಾಡದ ಹೆಚ್ಚುವರಿ SP ನಾರಾಯಣ ಬರ್ಮಣಿ ಅವರನ್ನ ವೇದಿಕೆಗೆ ಕರೆದ್ರು. ಸರಿಯಾಗಿ ಯಾಕೆ ನೀವು ಮ್ಯಾನೇಜ್ ಮಾಡಿಲ್ಲ, ಇಂಥ ಬಿಜೆಪಿ ಕಾರ್ಯಕರ್ತರ ಒಳಗೆ ಏಕೆ ಬಂದ್ರಿ ಅಂತ ಕೈ ಎತ್ತುವ ಕೆಲಸವನ್ನು ಕೂಡ ಮಾಡಿದ್ರು. ಬಳಿಕ ವೇದಿಕೆ ಮೇಲೆ ಇದ್ದಂತಹ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವೇದಿಕೆ ಹಿಂಭಾಗಕ್ಕೆ ಹೋಗಿ ಅಲ್ಲಿ DCP ನಮ್ಮ ಬೆಳಗಾವಿ ಮಹಾನಗರದ DCP ಲೋಹನ್ ಜಗದೀಶ್ ಅವರನ್ನು ಕೂಡ ತರಾಟೆಗೆ ತೆಗೆದುಕೊಳ್ಳುವ ಕೆಲಸವನ್ನು ಮಾಡಿದ್ರಿ. ಯಾಕೆ ನೀವು ಬಿಜೆಪಿ ಕಾರ್ಯಕರ್ತರನ್ನು ಒಳಗೆ ಬಿಟ್ರಿ ಅಂತೇಳಿ ಕೂಡ ಅವರು ಸಾಕಷ್ಟು ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಬಳಿಕ ಯಾವಾಗ ಶಿಲ್ಪಾ ಅವರನ್ನ ವಶಕ್ಕೆ ತಗೋತಾರೆ, ವಶಕ್ಕೆ ತೆಗೆದುಕೊಂಡಂತ ಸಂದರ್ಭದಲ್ಲಿ ಕೂಡ ಪೊಲೀಸ್ ವಾಹನಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಅಡ್ಡಗಟ್ಟುವ ಕೆಲಸವನ್ನು ಮಾಡ್ತಾರೆ. ಬಳಿಕ ಸಾಕಷ್ಟು ಪೊಲೀಸ್ ವಾಹನಕ್ಕೆ ಅಡ್ಡಗಟ್ಟಿದ ನಂತರ ಅವರನ್ನ ಚದುರಿಸುವ ಸಾಕಷ್ಟು ಕೆಲಸವನ್ನು ಕೂಡ ಪೊಲೀಸರು ಮಾಡಿರುವಂತದ್ದು. ಬಳಿಕ ಈಗ ಅವರನ್ನ ಕ್ಯಾಂಪ್ ಠಾಣೆ, ಯಾಕಂದ್ರೆ ಶಿಪಿಯಾರ್ಡ್ ಮೈದಾನ ಇರೋದು ಕ್ಯಾಂಪ್ ಠಾಣೆ ವ್ಯಾಪ್ತಿಯಲ್ಲಿ, ಕ್ಯಾಂಪ್ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಇಲ್ಲೂ ಕೂಡ ಕೆಲ ಹೊತ್ತಿನ ಹಿಂದಷ್ಟೇ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪ್ರತಿಭಟನೆ ಮಾಡಿದ್ರು. ಶಿಲ್ಪಾ ಯಾವಾಗ CM ಕಾರ್ಯಕ್ರಮ ಸಂದರ್ಭದಲ್ಲಿ ಎಂಟ್ರಿಯನ್ನ ಕೊಟ್ಟು ಅಲ್ಲಿ ಪ್ರತಿಭಟನೆ ಮಾಡಿದ ಅವರಿಗೆ ಬಂಧನ ಮಾಡಬೇಕು ಅಂತೇಳಿ ಕೂಡ ಆಗ್ರಹಣ ಮಾಡ್ತಾ ಇದ್ರು. ಮತ್ತೊಂದೆಡೆ ಶಿಲ್ಪಾರನ್ನ ಭೇಟಿ ಆಗೋಕೆ ಬಿಜೆಪಿ ಕಾರ್ಯಕರ್ತರು ಕೂಡ ಕ್ಯಾಂಪ್ ಠಾಣೆಗೆ ಬಂದಿರುವಂತದ್ದು. ಆದ್ರೆ 4-5 ಠಾಣೆಗಳನ್ನ ಕೂಡ ಅಡ್ಡಾಡಿದ್ರು ಕೂಡ ಶಿಲ್ಪಾ ಎಲ್ಲಿದ್ದಾರೆ ಅನ್ನೋದು ಈವರೆಗೂ ಕೂಡ ಪತ್ತೆಯಾಗಿಲ್ಲ. ಈ ಬೆಳಗಾವಿ ಕ್ಯಾಂಪ್ ಠಾಣೆ ಎದುರು ಏನು ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪರ ವಿರುದ್ಧ ಘೋಷಣೆ ಕೂಡಿದ್ರು. ಕಾಂಗ್ರೆಸ್ ಕಾರ್ಯಕರ್ತರು ರಾಹುಲ್ ಗಾಂಧಿ ಪರ ಘೋಷಣೆ ಕೂಗಿದ್ರೆ, ಇತ್ತ ಬಿಜೆಪಿ ಅವರು ನರೇಂದ್ರ ಮೋದಿ ಪರ ಘೋಷಣೆ ಕೂಗಿರುವಂತದ್ದು. ಶಿಲ್ಪಾ ಅವರನ್ನ ಬಂಧಿಸತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕಾಶ್ಮೀರ ವಿಚಾರದಲ್ಲಿ ಆ ರೀತಿ ಹೇಳಿಕೆಯನ್ನು ನೀಡಬಾರಾಗಿತ್ತು, ನೀವು ಪಾಕಿಸ್ತಾನಕ್ಕೆ ಹೋಗಿ ಅನ್ನುವಂತಹ ಹೇಳಿಕೆ ಕೊಟ್ಕೋತಾನೆ ಹೋಗಿರುವಂತದ್ದು. ಹೀಗಾಗಿ ಸಹಜವಾಗಿ ಸಿದ್ದರಾಮಯ್ಯನವರು ಕಾಶ್ಮೀರ ವಿಚಾರದಲ್ಲಿ ನೀಡಿರ್ತಕ್ಕಂಥ ಹೇಳಿಕೆ ಈ ಎಲ್ಲ ಅವಾಂತರಕ್ಕೆ ಕಾರಣ ಅಂತೇಳಿ ಕೂಡ ಹೇಳಲಾಗ್ತಿದೆ. ಮತ್ತೊಂದೆಡೆ ಶಿಲ್ಪಾ ಅವರು ಇವತ್ತು ಪ್ರತಿಭಟನೆ ನಡೆಸಕ್ಕೆ ಹೋಗ್ತೀನಿ ಅಂತೇಳಿ ಸ್ವತಃ ಮಹಾನಗರದ ಬಿಜೆಪಿ ಘಟಕದ ಅಧ್ಯಕ್ಷರಿಗೂ ಹೇಳಿಲ್ಲ, ಜಿಲ್ಲಾಧ್ಯಕ್ಷರಿಗೂ ಹೇಳಿಲ್ಲ. ಅವರು ಏಕಾಏಕಿಯಾಗಿ ಅಲ್ಲಿ ಹೋಗಿರುವಂತದ್ದು. ಮೊದಲೇ ಹೋಗಿ ಕುಂತಿದ್ರ ಅಥವಾ
ಸಿದ್ದರಾಮಯ್ಯನವರ ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಎಂಟ್ರಿ ಕೊಟ್ರ ಅನ್ನುವಂಥದ್ದು ಕೂಡ ಇನ್ನು ಪೊಲೀಸರಿಗೂ ಕೂಡ ಅದು ಲೆಕ್ಕಕ್ಕೆ ಸಿಗ್ತಲ್ಲ. ಯಾಕಂತಂದ್ರೆ ಕೇವಲ 5,000 ಮಾತ್ರ ಜನಸಂಖ್ಯೆ ಇದ್ದಂತಹ ಸಮಾವೇಶ ಇವತ್ತು ನಡೆದಿರುವಂತದ್ದು ಬಿಜೆಪಿ ಕಾಂಗ್ರೆಸ್ ಸಮಾವೇಶ. ಹೀಗಾಗಿ ಸಹಜವಾಗಿ ಶಿಲ್ಪಾ ಎಂಟ್ರಿ ಆದ ಹಿನ್ನೆಲೆಯಲ್ಲಿ ಸಾಕಷ್ಟು ಗೊಂದಲದ ವಾತಾವರಣ ಅಲ್ಲಿರುವಂತದ್ದು. ಆದ್ರೆ ಶಿಲ್ಪಾ ಅವರು ಈವರೆಗೂ ಎಲ್ಲಿದ್ದಾರೆ ಅನ್ನುವಂಥದ್ದು ಪೊಲೀಸರು ಸ್ಪಷ್ಟತೆಯನ್ನ ಕೊಡ್ತಾ ಇಲ್ಲ. ಹೀಗಾಗಿ ಕ್ಯಾಂಪ್ ಠಾಣೆ ಎದುರು ಬಿಜೆಪಿ ಕಾರ್ಯಕರ್ತರು ಕೂಡ ಆಕ್ರೋಶವನ್ನು ಹೊರಹಾಕ್ತಿರುವಂತದ್ದು, ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಅಜಿತ್, ಎಸ್, ಪ್ರಶಾಂತ್ ಇದ್ದಾರೆ ನಮ್ಮ ಜೊತೆಗೆ. ಪ್ರಶಾಂತ್, ಅಫ್ಕೋರ್ಸ್ ಸಿದ್ದರಾಮಯ್ಯನವ್ರಿಗೆ ಭಾಷಣದ ಮಧ್ಯೆ ಒಂದು ಮುಜುಗರ ಇದು, ಬಟ್ ಅದಕ್ಕೆ ರಿಯಾಕ್ಟ್ ಇಷ್ಟು ಬಹಿರಂಗವಾಗಿ ಮಾಡಬಾರ್ದಾಗಿತ್ತೇನೋ. ಹಿಂದೊಂದ್ಸಲ ವೇದಿಕೆಯ ಮೇಲೆ DC ಒಬ್ಬರು ಕೂತ್ಕೊಂಡಿದ್ದಾಗ DC ಏಕವಚನದಲ್ಲಿ ಯಾರಯ್ಯ ನೀನು ಅಂತ ಬೈದು ಕಳಿಸೋದು, ಒಬ್ಬ ಸಮವಸ್ತ್ರದಲ್ಲಿರುವ ASP ಮೇಲೆ ಕೈ ಮಾಡೋಕ್ಕೆ ಹೋಗೋದು, ಮುಖ್ಯಮಂತ್ರಿಯಾಗಿ ಡಸಂಟ್ ರಿಫ್ಲೆಕ್ಟ್ ವೆಲ್ ಅಬೌಟ್ ಹಿಮ್ ಅಲ್ಲ? ಡೆಫಿನೆಟ್ಲಿ ಅಜಿತ್, ನೋಡಿ, ಮುಖ್ಯಮಂತ್ರಿಗಳು ಏನು ಅಂದರೆ ವಿರೋಧ ಪಕ್ಷದಲ್ಲಿ ಇದ್ದು ಬಂದವರು, ಎಲ್ಲ ಚಳುವಳಿಗಳನ್ನು ನೋಡ್ಕೊಂಡು ಬಂದಿರ್ತಕ್ಕಂಥವ್ರು. ನನಗಂದರೆ ಇದನ್ನು ನೋಡ್ತಾ ಇದ್ದಾಗ ಒಂದು ನೆನಪಿಗೆ ಬಂತು ಅಂತ ಹೇಳ್ತೀನಿ. ನಾವು ಸಣ್ಣ ಸ್ಕೂಲಲ್ಲಿದ್ದಾಗ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ಏನು ಕಾಕತಾಳೀಯ ಅಂತ ನಾನು ಹೇಳ್ತೀನಿ ನಿಮಗೆ. ಓಕೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಳಿಯ ಇದ್ದಾನೀಗ, ರಜತ್ ಉಳ್ಳಾಗಡ್ಡಿ ಮಠ. ಹೌದು. ಅವರ ತಂದೆ ವಿಶ್ವಪ್ರಕಾಶ್ ಉಳ್ಳಾಗಡ್ಡಿ ಮಠ ಒಂದು ಕಪ್ಪು ಬಾವುಟ ಪ್ರದರ್ಶನವನ್ನು ಬಂಗಾರಪ್ಪನವ್ರು ಬರ್ತಾ ಇದ್ದಾಗ ನೆಹರು ಮೈದಾನ ಪಕ್ಕದಲ್ಲಿ ಮಾಡಿದರು. ಅದು ಯಾವುದೋ ಒಂದು ಫೀ ಹೆಚ್ಚಳದ ಹೋರಾಟ ಅನ್ಸುತ್ತೆ. ಓಕೆ. ಅದಾದಮೇಲೆ ನೆಹರು ಮೈದಾನದಲ್ಲಿ ಬಂಗಾರಪ್ಪನವ್ರು ಇದ್ರು, KH ಪಾಟೀಲ್ ಇದ್ರು. ನಾನು ಅಲ್ಲೇ ಲೆವೆಂಟನ್ ಶಾಲೆಯಲ್ಲಿ ಓದ್ತಾ ಇದ್ದೆ, ಹೋಗಿದ್ದೆ ನೋಡೋಕ್ಕೆ ಅಂತ. ಅಲ್ಲಿ ಏಕಾಏಕಿ ಒಂದು 10 ಹುಡುಗರು, ಐ ಥಿಂಕ್ ABVP ಅವರು ಇರಬೇಕೇನೋ, ಅವರು ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿದ್ರು, ಪೊಲೀಸರು ಅವರನ್ನು ಕರ್ಕೊಂಡು ಹೋದರು. ಓಕೆ. ಇವೆಲ್ಲವೂ ಚಳುವಳಿಯ ಭಾಗಗಳು. ಸ್ವತಃ ಸಿದ್ದರಾಮಯ್ಯನವರು ನಂಜುಂಡಸ್ವಾಮಿಯವರು ಅತ್ಯಂತ ಆತ್ಮೀಯರು, ರೈತ ಹೋರಾಟದಿಂದ ಬಂದಿರತಕ್ಕಂಥವ್ರು, ರೈತ ಹೋರಾಟಗಳು ಹೇಗೆ ನಡೆದಿವೆ ಅಂತಕ್ಕಂಥದ್ದು ಗೊತ್ತು. ಹೀಗಿರುವಾಗ ನನಗನ್ಸುತ್ತೆ ಒಂದು ಪಾರ್ಟ್ ಆಫ್ ಪೊಲೀಸರು ಇದನ್ನು ಮೊದಲೇ ತಡಿಬೇಕಿತ್ತು, ತಡಿಬಹುದಿತ್ತು. ಅದು ಪೊಲೀಸರ ಡ್ಯೂಟಿ, ಅದರಲ್ಲಿ 2 ಮಾತಿಲ್ಲ. ಅಂದರೆ ಸಾರ್ವಜನಿಕವಾಗಿ ಒಬ್ಬ ಜಿಲ್ಲಾಧಿಕಾರಿಯನ್ನು, ನಂತರ ಈ ರೀತಿ ಪೊಲೀಸ್ ಅಧಿಕಾರಿಯನ್ನು ವೇದಿಕೆ ಮೇಲೆ, ಇದು ಅನೇಕ ರಾಜಕಾರಣಿಗಳಿಗೆ ಇಷ್ಟ ಆಗುತ್ತೆ. ಯಾಕಂದರೆ ಅವ್ರ ಬೆಂಬಲಿಗರ ಎದುರುಗಡೆ ಇದನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟ ಆಗುತ್ತೆ. ಬಟ್ ನನಗನ್ಸುತ್ತೆ ಅಜಿತ್, ಸರ್ಕಾರಿ ನೌಕರರು, ಅಧಿಕಾರಿಗಳು ಇದನ್ನು ಹೆಂಗೆ ತಗೊಳ್ತಾರೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. ಕಪ್ಪು ಬಾವುಟ ಪ್ರದರ್ಶನ ಇಸ್ ನಾಟ್ ಎ ಸೆಕ್ಯೂರಿಟಿ ಬ್ರೀಚ್. ಎಸ್, ಅದು ಸೆಕ್ಯೂರಿಟಿ ಬ್ರೀಚ್ ಅಲ್ಲ. ಅಂದರೆ ಇಲ್ಲಪ್ಪ ಅವರು ಮುಖ್ಯಮಂತ್ರಿಗಳ ಸೆಕ್ಯೂರಿಟಿ ಕಾರ್ಡನಲ್ಲಿ ಬಂದುಬಿಟ್ರು, ವೇದಿಕೆ ಮೇಲೆ ಹತ್ಬಿಟ್ರು, ಅದು ಸರಿ. ನಿಮ್ಮ ವೇದಿಕೆಯ ಮುಂಭಾಗದಲ್ಲಿ ಇದ್ದಾಗ ಕಪ್ಪು ಬಾವುಟ ಪ್ರದರ್ಶನವನ್ನು ಮಾಡಿ ನಾವು ನಿಮ್ಮ ವಿರೋಧ ಇದ್ದೀವಿ ಅಂತಕ್ಕಂಥ ತೋರಿಸೋದು ಪ್ರಜಾಪ್ರಭುತ್ವದ ಹಕ್ಕದು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಜಿತ್, ಇದು ಪ್ಲೇಯಿಂಗ್ ಟು ದ ಗ್ಯಾಲರಿ. ವಿರೋಧ ಪಕ್ಷಗಳು ಕೂಡ ಯಾವ ವಿಷಯಕ್ಕೆ ಮಾಡಬೇಕು ಅಂತಕ್ಕಂಥದ್ದು ಅವ್ರಿಗೂ ಗೊತ್ತಿರಲ್ಲ. ಮಾಧ್ಯಮಗಳು ಎಲ್ಲಿ ಆ್ಯಕ್ಟಿವ್ ಇರ್ತವೆ ಆ ವಿಷಯಗಳಲ್ಲಿ ಚಳುವಳಿ ಅಥವಾ ಪ್ರತಿಭಟನೆ ಹೋರಾಟ ಜಾಸ್ತಿ ಇರುತ್ತೆ. ಹೌದು. ಈಗ ಅದಕ್ಕೆ DK ಶಿವಕುಮಾರ್ ಹೇಳ್ತಾರೆ BJP ಅವರು ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಬಿಡಲ್ಲ ಅಂತ. ನನಗನ್ಸುತ್ತೆ ಈ ರೀತಿಯ ಚಳುವಳಿಗಳು ಏನು ತಪ್ಪಲ್ಲ, ಆದರೆ ಇದಕ್ಕೆ ರಿಯಾಕ್ಷನ್ ತುಂಬ ಓವರ್ ರಿಯಾಕ್ಷನ್ ಆಯ್ತು. ಎಸ್, ಓವರ್ ರಿಯಾಕ್ಷನ್ ಆಯ್ತು. ಸಿದ್ದರಾಮಯ್ಯನವರು ತಮ್ಮ ಸಿಟ್ಟನ್ನು ಸ್ವಲ್ಪ ಹಿಡಿತಕ್ಕೆ ತಂದ್ಕೋಬೇಕು ಅಂತಷ್ಟೇ. ಒಬ್ಬ ಜಿಲ್ಲಾಧಿಕಾರಿಗಳಿಗೆ ಇದೇ ರೀತಿ ವೇದಿಕೆಯ ಮೇಲೆ ಬೈದರು. ASP ಅವರು ಕಪಾಳ ಹೊಡೆಯೋಕ್ಕೆ ಹೋಗ್ತಾರೆ ಸಿದ್ದರಾಮಯ್ಯನವರು. ನಾಟ್ ಅ ಗುಡ್ ಸೈನ್. ಪಾರ್ಟಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.